ಆತ್ಮಜ್ಞಾನ ಯಾವುದು ಶಾಶ್ವತವಲ್ಲ, ಎಲ್ಲವನ್ನೂ ಬದಲಾಯಿಸುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ಥರ. ನಮಸ್ತೆ ವೀಕ್ಷಕರೇ, ಆತ್ಮಜ್ಞಾನ ಇಂದಿನ ವಿಡಿಯೋಗಳಲ್ಲಿ ಆತ್ಮಜ್ಞಾನದ ಬಗ್ಗೆ ಕೆಲವು ಮಾಹಿತಿಗಳನ್ನೆಲ್ಲ ತಿಳ್ಕೊತ ಬಂದ್ವಿ. ಈಗ ಆತ್ಮಜ್ಞಾನದ ಬಗ್ಗೆ ಏನಪ್ಪ ಅಂತಂದರೆ, ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ, ಪರಿಸ್ಥಿತಿ ಎಲ್ಲವನ್ನೂ ಬದಲಾಯಿಸುತ್ತೆ ಅನ್ನೋಂಥದ್ದನ್ನು ನಾವು ಕೆಲ ದಿನಚರಿಗಳಲ್ಲಿ ತಿಳಿದಿರ್ತೀವಿ. ಇಲ್ಲಿ ಪರಿಸ್ಥಿತಿ ಅನ್ನೋಂಥದ್ದು ಏನಪ್ಪ ಅಂತಂದರೆ, ಪರಿ ಪ್ಲಸ್ ಸ್ಥಿತಿ. ಸ್ಥಿತಿ ಅಂತಂದರೆ ನಾವಿರುವಂಥ ಸ್ಥಳದಲ್ಲಿ ನಮಗೆ ತೊಂದರೆ ಆದಂಥ ಸ್ಥಳನ ಸ್ಥಿತಿ ಅಂತೀವಿ. ಪರಿ ಅಂದರೆ ಯಾವುದೋ ಒಂದು ಶಕ್ತಿ ಪರದಿಂದ ಬಂದಿರ್ತಕ್ಕಂಥದ್ದು, ಅಥವಾ ಒಂದು ನಮ್ಮ ನಡೆನುಡಿಯಿಂದಲೋ ಅಥವಾ ನಮ್ಮ ಮನಸ್ಸಿನೊಳಗೆ ನಾವು ಯಾವುದೋ ಒಂದು ಕೆಲಸನ ಅಂದ್ಕೊಂಡು ಹೋದಾಗ ನಮ್ಮ ಜ್ಞಾನ ಸ್ಥಿರ ಅರಿವು ನಮ್ಮಲ್ಲಿ ಇಲ್ದಿರದಂಥ ಪರಿಸ್ಥಿತಿಯಲ್ಲಿ ಆಗಂಥದನ್ನೇ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೀನಿ. ಪರಿಸ್ಥಿತಿ ಅನ್ನೋಂಥದ್ದು ಒಬ್ಬೊಬ್ಬರಿಗೆ ಒಂದೊಂದು ಥರ ತೋರಿಸ್ಕೊಡ್ತಾ ಇದೆ. ಈ ಪರಿಸ್ಥಿತಿ ಅನ್ನೋಂಥದ್ದನ್ನು ನಾವೇ ನಮ್ಮ ನಡೆನುಡಿಯಿಂದಲೇ ತರಿಸ್ಕೊಳ್ಳೋಂಥದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಹೇಗೆ ಅಂತಂದರೆ, ಉದಾಹರಣೆ, ಒಬ್ಬ ವಯಸ್ಸಾದ ಅಜ್ಜಿ ಹೊಟ್ಟೆ ಹಸಿವಾದಾಗ ಒಂದು ಅರಮನೆಯ ಮುಂಭಾಗದಲ್ಲಿ ಒಂದು ಮಾವಿನ ಮರದ ಹತ್ರ ಹೋಗಿ ಆ ಮರದಲ್ಲಿರೋ ಒಂದು ಹಣ್ಣನ್ನು ನಾನು ತಗೊಂಡು ತಿಂದಾಗ ನನ್ನ ಹೊಟ್ಟೆ ಹಸಿವು ನೀಗುತ್ತೆ ಅಂತೇಳಿ ಒಂದು ಕಲ್ಲು ತಗೊಂಡು ಮಾವಿನಕಾಯಿಗಂತ ಹೊಡೆಯೋಕ್ಕಂತ ಹೋಗಿ ಅದು ಮರದ ಕೆಳಗಡೆ ಇದ್ದಂಥ ರಾಜನ ತಲೆಗೆ ಬೀಳುತ್ತೆ. ಈಗ ವಿಶ್ರಾಂತಿಗೆ ಅಂತ ಬಂದಿರತಕ್ಕಂಥ ರಾಜನ ಪರಿಸ್ಥಿತಿ ಕೆಟ್ಟಿದ್ದೆ. ಹಸಿವಾಯಿತು ಅಂತೇಳ್ಬಿಟ್ಟು ಒಂದು ಹಣ್ಣನ್ನು ತಗೊಂಡು ತಿನ್ನಬೇಕಂತ ಕಲ್ಲು ಹೊಡೆದಿದ್ದು ಅಜ್ಜಿ ಪರಿಸ್ಥಿತಿನೇ. ಎರಡರಲ್ಲಿ ಯಾವುದು ಪರಿಸ್ಥಿತಿ ಹೇಳ್ರಿ ನೋಡೋಣ. ಯಾವುದು ಇದರಲ್ಲಿ ಪರಿಸ್ಥಿತಿ? ರಾಜ ವಿಶ್ರಾಂತಿ ಅಂತ ಪಡೆಯೋಕ್ಕಂತ ಬಂದ ಮರದ ಕೆಳಲ್ಲಿ ವಿಶ್ರಾಂತಿ ಪಡೀತಿದ್ದಂಥ ರಾಜಿಗೆ ಅಜ್ಜಿ ಕಲ್ಲು ತಗೊಂಡು ಹೊಡಿತು. ಆದರೆ ಅಜ್ಜಿ ಕಲ್ಲು ತಗೊಂಡು ಹೊಡೆದಿದ್ದು ಮಾವಿನ ಹಣ್ಣಿಗೆ. ಆದರೆ ಅದಕ್ಕೆ ತಪ್ಪಿ ಅವ್ರಿಗೆ ಬಿತ್ತು. ಪರಿಸ್ಥಿತಿ ಯಾರ್ದಪ್ಪ ಅಂತಂದರೆ ಇದರಲ್ಲಿ ಅಜ್ಜಿದು. ಅಜ್ಜಿ ಒಂದು 10 ನಿಮಿಷ ಸಮಾಧಾನವಾಗಿ ನಿಂತು, ಯಾರಿರ್ಬೋದು ಮರದ ಕೆಳಗಡೆ ಅಥವಾ ಯಾರು ಇಲ್ಲ ಅಂತನೂ ಕಣ್ಣಾರೆ ನೋಡಿ ಅದನ್ನು ಕಲ್ಲು ತಗೊಂಡು ಹೊಡಿಬೇಕಾಗಿತ್ತು. ಇಲ್ಲ, ಬಾಯಿ ಬಿಟ್ಟು ನನ್ನ ಹೊಟ್ಟೆ ಹಸ್ದಿದೆ, ಒಂದಿಷ್ಟು ಅನ್ನ ಕೊಡಿ ಅಂತ ಬಾಯಿ ಬಿಟ್ಟು ಕೇಳಬೇಕಿತ್ತು. ಅದು ಬಿಟ್ಟು ತಾನು ಹಸುವಾಗಿದೆ ಅಂತೇಳ್ಬಿಟ್ಟು ತನಗೆ ಅರಿವಿಲ್ದಲೆ ತಾನು ದುಡುಕಿ ಹಸಿವು ಬಾಯಾರಿಕೆಗೆ ಸುಧಾರಿಸ್ಕೊಳ್ಳಾರ್ದಲೆ ಹೊಡಿತು. ನಾವು ಮಾಡೋ ತಪ್ಪಿಗೆ ಪರಿಸ್ಥಿತಿ ಅಂತ ಹೇಳ್ತೀವಿ. ನೀರಿಗಿಂತ ಸರಳವಾದಂಥದ್ದು ಯಾವುದೂ ಇಲ್ಲ. ಆದರೆ ಅದರ ರಭಸಕ್ಕೆ ಎಲ್ಲನೂ ಸೋಲುತ್ತೆ. ನೀರು ತನ್ನ ಸರಳವಾಗಿರುತ್ತೆ, ಅದರ ರಭಸಕ್ಕೆ ನಾವು ಸೋಲ್ತೀವಿ ಅಂತ ಹೇಳ್ಬಿಟ್ಟು ನಾವು ಯಾವುದಕ್ಕೂ ಭಯ ಪಡದೆ ಧೈರ್ಯವಾಗಿ ಸಮುದ್ರಕ್ಕೆ ಇಳಿತೀವಿ.
ಸಮುದ್ರದಲ್ಲಿ ಮೀನುಗಾರರೇ ಆಗಿರ್ಬೋದು, ದೇಶದಿಂದ ದೇಶಕ್ಕೆ ಹೋಗೋಂಥವ್ರು ಆಗಿರ್ಬೋದು, ಸಮುದ್ರದಲ್ಲಿ ನಾವು ಎಷ್ಟೋ ಜನ ಸಮುದ್ರಕ್ಕಿಳಿದು ಅದರ ಜೊತೆಗೆ ಹೋಗೋಂಥದ್ದಾಗಿರ್ಬೋದು, ದೋಣಿ ಮುಖಾಂತರವಾಗಿ ಆಗಿರಬಹುದು. ಎಲ್ಲಾದರೂ ಬಾವಿ ಕಂಡ್ರೆ ಈಜಾಡ್ತಕ್ಕಂಥದ್ದಾಗಿರ್ಬೋದು. ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಎಲ್ಲ ನೋಡಿರ್ತೀರಿ ನೀವು, ಮಕ್ಕಳು ಯಾವುದೇ ಥರ ಭಯ ಪಡೆದಿದ್ದಂಗೆ ಮರದ ಮೇಲಿಂದ ಬಾವಿ ಒಳಗೆ ಜಿಗಿಯೋದನ್ನು ನೋಡಿರ್ತೀರಿ, ದೈ ಹೊಡೆಯೋದನ್ನು ನೋಡಿದ್ದೀರಿ. ಹೀಗೆ ನಾವು ನೀರನ್ನು ಕಂಡಾಗ ಯಾವುದೇ ಥರ ಅಂಜಿದ್ದಂಗೆ ಧೈರ್ಯವಾಗಿ ಅದ್ರ ಮೇಲೆ ಹೋಗಿ ನಾವು ಈ ಥರ ಒಂದು ಬೋಟಿಗಳ ಮುಖಾಂತರವಾಗಿ ನಮ್ಮ ಸಾಧನೆ ಏನಿದೆಯೋ ಅದನ್ನು ನಾವು ಕಾರ್ಯರೂಪಕ್ಕೆ ತರ್ತೇವೆ. ಇಲ್ಲಿ ನಾನು ಇದನ್ನು ಯಾಕೆ ಹೇಳ್ತಿದ್ದೀನಪ್ಪ ಅಂತಂದರೆ, ಇದರಿಂದ ನೀರಿನಿಂದ ತೊಂದರೆ ಇದೆ ಅಂತಂದರೂ ಕೂಡ ನಾವು ಧೈರ್ಯವಾಗಿ ಹೋಗೋಂಥದ್ದನ್ನು ನಾವು ಕಲಿತೀವಿ ನಿತ್ಯ ಜೀವನದಲ್ಲಿ. ಹಾಗೆಯೇ ಆತ್ಮಜ್ಞಾನವನ್ನು ಕೂಡ ನಾವು ಧೈರ್ಯದಿಂದ, ಸಂಕಲ್ಪದಿಂದ ನಾವು ಅದನ್ನು ಬೆಳೆಸ್ಕೋಬೇಕು. ಇದನ್ನು ಬಿಟ್ಟು ನಾವು ಬೇರೆ ಥರ ಏನೋ ಒಂದು ತಪ್ಪು ಮಾಡಿ ಯಾವುದೋ ಮನೆಯಲ್ಲಿ ಏನೋ ಒಂದು ಸಂಕಟ ಆಯಿತು ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಗಲಾಟೆ ಮಾಡಿ ಬೇಸರ ಮಾಡಿಕೊಂಡು ಮದ್ಯಪಾನ ಸೇವನೆ ಮಾಡಿ ಹೋಗಿ ನಾವು ದಾರಿಯಲ್ಲಿ ಬಿದ್ದೀವಪ್ಪ ಅಂತಂದರೆ ಬೈಕಿನ ಜೊತೆಗೆ, ಅದು ನಮ್ಮ ಪರಿಸ್ಥಿತಿ ಅಲ್ಲ. ಮುಂದೆ ಆಗೋದನ್ನು ಯಾರು ನೋಡಿದ್ದಾರೆ, ಮುಂದೆ ಆಗೋದನ್ನು ಯಾರು ನೋಡಿಲ್ಲ ಅನ್ನೋಂಥದ್ದನ್ನು ನಾವು